ಎಲ್ಲರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷ. ಇಂದಿನ ದಿನಾಂಕ 8 ಅಕ್ಟೋಬರ್ ತಿಂಗಳು ಬುಧವಾರ ಆಗುತ್ತೆ. ಪಾಡ್ಯ ಬೆಳಗ್ಗೆ 7 ಗಂಟೆ 20 ನಿಮಿಷದವರೆಗೂ ಇದೆ. ಉಪರಿ ಬಿದಿಗೆ ಬರುತ್ತೆ. ನಕ್ಷತ್ರ ಅಶ್ವಿನಿ ನಕ್ಷತ್ರ ರಾತ್ರಿ 2 ಗಂಟೆ 1 ನಿಮಿಷದವರೆಗೂ ಇದೆ. ಆ ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಹರ್ಷಯೋಗ ಮತ್ತು ಕೌಲವಕರ್ಣ ಉಪರಿ ತೈತಿಲಕರ್ಣ ಬರುತ್ತೆ. ಇವತ್ತು ಅಶ್ವಿನಿ ನಕ್ಷತ್ರ ಇರೋ ಕಾರಣ ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೇ ಇರೋದು ತುಂಬ ಒಳ್ಳೆಯದು. ಮುಖ್ಯವಾಗಿ ಆರಂಭ ಆಗಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಏನೂ ತೊಂದರೆ ಉಂಟಾಗಲ್ಲ. ಅನಿವಾರ್ಯವಾದ ಪಕ್ಷದಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಕೆಲಸ ಕಾರ್ಯಗಳನ್ನು ಆರಂಭಿಸಿ. ಅದು ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ಇನ್ನು ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 12 ಗಂಟೆ 10 ನಿಮಿಷಕ್ಕೆ ಆರಂಭ ಆಗುತ್ತೆ. 1 ಗಂಟೆ 41 ನಿಮಿಷಕ್ಕೆ ಮುಗಿಯುತ್ತೆ. ಕರೆಯೋದೇ ಮಠ ಮಧ್ಯಾಹ್ನ ಅಂತ. ಅದರಿಂದ ಸಾಮಾನ್ಯವಾಗಿ ಈ ಸಮಯದಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ. ಕೆಲಸ ಕಾರ್ಯಗಳ ಆರಂಭ ಆಗಿ ಮುಗಿಯುವಂತಹ ವೇಳೆ ಹತ್ತಿರವಾಗ್ತಿರುತ್ತೆ. ಪೂಜೆ ಪುನಸ್ಕಾರಕ್ಕೆ ಯಾವುದೇ ಒಂದು ದೋಷ ಇಲ್ಲ. ಯಾಕೆಂದರೆ ಪೂಜೆಯನ್ನು 4 ಬಾರಿ ಮಾಡ್ಬೋದು ಒಂದು ದಿವಸದಲ್ಲಿ. ಅದು ಸಮಯ ಸಂದರ್ಭವನ್ನು ಅನುಸರಿಸಿಕೊಂಡು ಮುಂದುವರಿಬೇಕಾಗುತ್ತೆ. ಉದಾಹರಣೆಗೆ ಶಿವರಾತ್ರಿ ನಮ್ಮ ಕಣ್ಮುಂದೆ ಇದೆ. ಇನ್ನು ಯಮಗಂಡ ಕಾಲ 7 ಗಂಟೆ 40 ನಿಮಿಷಕ್ಕೆ ಆರಂಭ ಆಗಿ 9 ಗಂಟೆ 10 ನಿಮಿಷದವರೆಗೂ ಇರುತ್ತೆ. ಯಮಗಂಡ ಕಾಲದ ಬಗ್ಗೆ ನಾನು ಪ್ರತಿನಿತ್ಯ ನಿಮಗೆ ಹೇಳ್ತಾನೆ ಇರ್ತೀನಿ. ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು. ಆದರೆ ಹೊರಗಿನಿಂದ ಮನೆಗೆ ವಾಪಸ್ ಬರ್ಬೋದು, ಅದರಿಂದೇನು ತೊಂದರೆ ಇಲ್ಲ. ಇನ್ನು ಹೊಸ ವಾಹನವನ್ನು ಕೊಂಡ್ಕೊಂಬೋದಕ್ಕೆ ಹೋಗಬೇಡಿ, ಒಳ್ಳೆಯ ವೇಳೆ ಆಗಲ್ಲ. ಇದು ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇಂತಿಷ್ಟು ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಬೇರೆಯವ್ರಿಗೂ ಒಳ್ಳೇದು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯ ಮಾಡ್ತಾನೆ. ನಮಸ್ಕಾರ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ಇವತ್ತು ಒಂದು ರೀತಿಯ ಹೊಸತನವನ್ನು ನಿರೀಕ್ಷಿಸ್ತಾರೆ. ಈಗಾಗಲೇ ಆರಂಭ ಮಾಡಿರೋ ಅತಿ ಮುಖ್ಯ ಕೆಲಸ ಕಾರ್ಯಗಳು ಅಂತಿಮ ಹಂತಕ್ಕೆ ಬಂದಿದ್ದರೂ ಕೂಡ ಅದನ್ನು ಪೂರ್ಣಗೊಳಿಸೋಕ್ಕೆ ಇಚ್ಛೆ ಪಡಲ್ಲ. ಹೊಸದಾದ ಕೆಲಸವನ್ನು ಆರಂಭಿಸ್ತಾರೆ. ಇಲ್ಲಿ ಮುಖ್ಯ ಏನಪ್ಪ ಅಂದರೆ, ಇವರ ಚಂಚಲದ ಸ್ವಭಾವ. ಯಾವುದೇ ಒಂದು ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಪರಿಪಕ್ವವಾಗಿ ಪೂರೈಸಿದ್ರೂ ಕೂಡ ಇವರ ಮನಸ್ಸಿನಲ್ಲಿ ಇನ್ನೂ ಚೆನ್ನಾಗಿ ಇದನ್ನು ಮಾಡ್ಬೋದಾಗಿತ್ತು, ಇದರಿಂದ ಇನ್ನೂ ಒಳ್ಳೆಯ ಒಂದು ಪ್ರತಿಫಲ ಸಿಗ್ಬೋದಿತ್ತು ಅನ್ನೋ ಒಂದು ಆಲೋಚನೆ ಬರುತ್ತೆ. ಈ ಕಾರಣದಿಂದ ಏನಪ್ಪ ಮಾಡ್ತಾರೆ ಇವರು ಅಂದರೆ, ಒಂದೇ ಕೆಲಸವನ್ನು 2-3 ಸಲ ಮಾಡ್ತಾರೆ. ಈ ಕಾರಣದಿಂದ ಇವರಿಗೆ ಸಲ್ಲಬೇಕಾದ ಅತಿ ಮುಖ್ಯವಾದಂತಹ ಸವಲತ್ತುಗಳು, ಸ್ಥಾನಮಾನಗಳು ಬೇರೆಯವರ ಪಾಲಾಗುತ್ತೆ. ಅತಿ ಮುಖ್ಯವಾಗಿ ಉದ್ಯೋಗ ಸ್ಥಳದಲ್ಲಿ ಇವರು ತಮ್ಮ ಈ ಚಂಚಲದ ಬುದ್ಧಿಯನ್ನು ತೊರೆದು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಮನಸ್ಸಿಟ್ಟು ಮಾಡಬೇಕು. ಆಗ ಮಾತ್ರ ಹೊಸ ರೀತಿಯ ಅವಕಾಶಗಳು ಇವರಿಗೆ ದೊರೆಯುತ್ತೆ. ಇದರಿಂದ ಸಾಕಷ್ಟು ಅನುಕೂಲತೆಯನ್ನು ಸಿಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ಪ್ರಯತ್ನಕ್ಕೆ ತಕ್ಕಂತೆ ಆದಾಯ ಇರುತ್ತೆ. ಆದರೆ ಸುಲಭದ ರೀತಿಯಲ್ಲಿ ಹಣವನ್ನು ಸಂಪಾದಿಸ್ತಾರೆ. ಕುಟುಂಬದ ಸ್ತ್ರೀಯರಿಂದ, ತಾಯಿ ಆಗ್ಬೋದು, ಮಗಳಾಗ್ಬೋದು, ಹೆಂಡತಿ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು, ಸ್ತ್ರೀಯರಿಂದ ಹಣದ ಸಹಾಯ ಸಿಗುತ್ತೆ. ಮನೆಯನ್ನು ಬದಲಾಯಿಸುವ ಮನಸ್ಸಿದ್ದರೆ ತಮ್ಮ ಮನಸ್ಸನ್ನು ಬದಲಾಯಿಸ್ಕೋತಾರೆ. ಮನೆ ಬದಲಾಯಿಸೋದ್ರ ಬದಲು ಇರೋ ಮನೆಯನ್ನು ಇನ್ನೂ ಸುಂದರವಾಗಿಡೋದಕ್ಕೋಸ್ಕರ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಆರೋಗ್ಯದ ಬಗ್ಗೆ ಯೋಚನೆ ಬೇಡ. ಅದೇ ಅತಿಯಾದಂತಹ ಆಲೋಚನೆ ಮಾತ್ರ ಒಳ್ಳೆಯದಲ್ಲ. ವೃಷಭ ರಾಶಿಯವರು
ಮುಖ್ಯವಾಗಿ ಇವರಿವತ್ತು ತಮ್ಮ ಪ್ರಯತ್ನಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಇಟ್ಟಿರಲ್ಲ. ಯಾವುದೇ ಒಂದು ಕೆಲಸ ಕಾರ್ಯಗಳಾಗಲಿ, ಅದು ಸರಳವಾದ್ದಾಗಲಿ ಅಥವಾ ಸ್ವಲ್ಪ ಕ್ಲಿಷ್ಟಕರವಾದ ಕೆಲಸ ಕಾರ್ಯಗಳಾಗಲಿ, ಅದನ್ನು ಆರಂಭ ಮಾಡ್ತಾರೆ. ಆರಂಭ ಮಾಡುವಾಗ ಖಂಡಿತವಾಗ್ಲೂ ಒಳ್ಳೆಯ ಮನಸ್ಸೇ ಇರುತ್ತೆ, ಗೆಲ್ಲಬೇಕು ಅನ್ನೋ ಒಂದು ಛಲ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಆದರೆ ಇವರಲ್ಲಿ ಆ ಕಾನ್ಸಂಟ್ರೇಷನ್ ಅಂದರೆ ಈ ಏಕಾಗ್ರತೆಯ ಕೊರತೆ ಕಂಡು ಬರುತ್ತೆ. ಯಾವಾಗ ಇವರು ಏಕಾಗ್ರತೆಯಿಂದ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಇಚ್ಛೆ ಪಡಲ್ವೋ ಅಥವಾ ಅದರಲ್ಲಿ ವಿಫಲರಾಗ್ತಾರೋ, ಇವರಿಗೆ ಒಂದು ದೊರೆತ ಅವಕಾಶವನ್ನು ತಮ್ಮದಾಗಿಸಿಕೊಳ್ಳಲು ಜನಗಳು ಕಾಯ್ತಾ ಇರ್ತಾರೆ. ಇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾರೆ, ಬೇರೆಯವರು ಸಹ ಇವರು ಒಳ್ಳೆಯದನ್ನೇ ಮಾಡ್ತಾರೆ, ಒಳ್ಳೆಯ ಒಂದು ಸಂಪರ್ಕ. ಆದರೆ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದಾಗ ಇವರ ಆತ್ಮೀಯರು ಸಹ ಸ್ವಲ್ಪ ಸ್ವಾರ್ಥದ ಬುದ್ಧಿಯನ್ನು ತೋರಿಸ್ತಾರೆ. ಈ ಕಾರಣದಿಂದ ಮುಖ್ಯವಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ಮೊದಲು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭಿಸಿದಾಗ ಆ ಕೆಲಸ ಸಂಪೂರ್ಣ ಆಗುವವರೆಗೂ ಬೇರೆ ಒಂದು ಕೆಲಸವನ್ನು ಆರಂಭಿಸಬಾರ್ದು. ಏಕೆಂದರೆ 2-3 ಕೆಲಸನ ಒಂದೇ ಸಲ ಮಾಡೋಕ್ಕೆ ಹೋದರೆ ಯಾವುದೂ ಪೂರ್ಣಗೊಳ್ಳಲ್ಲ. ಈ ದಿನ ಅದ್ರ ಬಗ್ಗೆ ಗಮನ ಇರಲಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಕೊರತೆ ಅಥವಾ ತೊಂದರೆ ಕಂಡು ಬರಲ್ಲ. ನಿಮ್ಮ ಆತ್ಮೀಯರಿಗೆ ಸಹ ನೀವು ಹಣದ ಸಹಾಯವನ್ನು ಮಾಡ್ತೀರಿ. ಸುಲಭವಾಗಿ ಬೇಡದ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡಲ್ಲ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಉತ್ತಮ ಆರೋಗ್ಯ ಇರುತ್ತೆ, ಕಣ್ಣಿಗೆ ಪೆಟ್ಟಾಗುವ ಸಾಧ್ಯತೆ ಇರುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇದೆ. ಮಿಥುನ ರಾಶಿಯವರು, ಇವರು ಸುಲಭವಾಗಿ ಯಾವುದೇ ಜವಾಬ್ದಾರಿಯನ್ನು ಒಪ್ಪಿಕೊಂಬಲ್ಲ. ಅತಿ ಮುಖ್ಯವಾದ ಜವಾಬ್ದಾರಿ ಇರುತ್ತೆ, ಅದರಿಂದ ಇವರಿಗೆ 100ಕ್ಕೆ 100ರಷ್ಟು ಅನುಕೂಲತೆ ಇರುತ್ತೆ, ಒಳ್ಳೆಯ ಹೆಸರು ಬರುತ್ತೆ. ಈ ಎಲ್ಲ ವಿಚಾರನೂ ಇವರು ಗೊತ್ತಿರುತ್ತೆ. ಆದರೆ ಜವಾಬ್ದಾರಿಗಳಿಂದ ಇವರು ದೂರ ಇರ್ತಾರೆ. ಇದಕ್ಕೆ ಕಾರಣ ಇವರ ಮಾನಸಿಕ ಸ್ಥಿತಿ. ಅತಿಯಾದ ಚಿಂತನೆಯಿಂದ ಇವರಿಗೆ ತಲೆಭಾರ ಅಥವಾ ತಲೆನೋವು ಇಂತಹ ಒಂದು ತೊಂದರೆ ಇರುತ್ತೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಅದು ಖಂಡಿತವಾಗ್ಲೂ ಒಳ್ಳೆಯದು. ಹಾಗಾದರೆ ಇವರ ಕೆಲಸ ಕಾರ್ಯದ ವಿಚಾರ ಏನು ಮಾಡ್ತಾರೆ? ಇವರು ಬುದ್ಧಿವಂತಿಕೆಯ ಮಾತುಗಳಿಂದ ತಮ್ಮ ಕೆಲಸವನ್ನು ಸಾಧಿಸ್ಕೋತಾರೆ. ಉದಾಹರಣೆಗೆ, ಇವರ ವಿರೋಧಿಗಳಿರ್ತಾರೆ, ಅವರು ಇವರ ಸೋಲನ್ನೇ ಕಾಯ್ತಾ ಇರ್ತಾರೆ. ಇವರಿಗೆ ತೊಂದರೆ ಕೊಡೋಕ್ಕೋಸ್ಕರ ಇವ್ರ ಹತ್ರ ಬರ್ತಾರೆ. ಏನು ಮಾಡ್ತಾರೆ? ಇವರು ತಮ್ಮ ಮಾತಿನ ಮೋಡಿಗೆ ಅವರನ್ನು ಕರ್ಕೋತಾರೆ, ಒಂದು ರೀತಿಯ ಮಾತಿನಿಂದ ಬಂಧಿಸ್ತಾರೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳನ್ನು ಅವರು ಸಹ ಮಾಡಿಕೊಡ್ಬೇಕಾಗುತ್ತೆ. ಅಂದರೆ ಸುಲಭವಾಗಿ ಬೇರೆಯವರ ಮುಖಾಂತರ ತಮ್ಮ ಕೆಲಸ ಕಾರ್ಯಗಳನ್ನು ಇವತ್ತಿವರು ಸಾಧಿಸ್ಕೋತಾರೆ. ಆದರೆ ಸ್ಥಿರವಾದಂತಹ ಮನಸ್ಸಿರಲ್ಲ. ಅನಾವಶ್ಯಕವಾಗಿ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ, ಒಳ್ಳೆಯ ಯೋಚನೆ ಇದ್ದರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರಲ್ಲ. ದುಡುಕುತನದಿಂದ ಬೇರೆಯವರ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಮಾಡ್ತೀರಿ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮಗೆ ಅಗತ್ಯತೆ ಇದ್ದಷ್ಟು ಹಣವನ್ನು ಸಂಪಾದಿಸುವ ಒಂದು ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಆರೋಗ್ಯದ ಬಗ್ಗೆ ಯೋಚನೆ ಬೇಡ. ಕಟಕ ರಾಶಿಯವರು, ಈ ಕಟಕ ರಾಶಿಯವರು ದಿನದ ಆರಂಭದಿಂದಲೇ ಅತಿಯಾದ ಆತುರತೆಯನ್ನು ತೋರಿಸ್ತಾರೆ. ಯಾವ ವಿಚಾರದಲ್ಲಪ್ಪ ಅಂದರೆ, ತಮ್ಮ ಕೆಲಸ ಕಾರ್ಯಗಳ ವಿಚಾರದಲ್ಲಿ. ಅದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರು ತಮ್ಮ ಆತುರದ ಬುದ್ಧಿಯಿಂದ ಅತಿ ಮುಖ್ಯ ಕೆಲಸವೊಂದರಿಂದ ದೂರ ಉಳಿಬೇಕಾಗುತ್ತೆ. ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ತುಂಬ ಒಳ್ಳೆಯ ಭಾವನೆ ಇರುತ್ತೆ. ನಿಮ್ಮ ತಾಯಿಯವರ ಬಗ್ಗೆ ವಿಪರೀತ ಗೌರವ ಇರುತ್ತೆ.
ಆದರೂ ಕೂಡ ನಿಮ್ಮ ಆತುರದ ಸ್ವಭಾವದಿಂದ ನಿಮ್ಮ ತಾಯಿಯವರಿಗೆ ಸಂಬಂಧಿಸಿದ ಅತಿ ಮುಖ್ಯವಾದಂತಹ ಕೆಲಸವೊಂದು ಮುಂದಕ್ಕೆ ಹೋಗುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಕುಟುಂಬದಲ್ಲಿ ಎಲ್ಲರ ವಿರೋಧವನ್ನು ನೀವು ಎದುರಿಸಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಹಣಕಾಸಿನ ವ್ಯವಹಾರದಲ್ಲಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಬೇಸರ ಇರುತ್ತೆ. ಕುಟುಂಬದಲ್ಲಿ ಸಹ ಗಂಭೀರದ ವಾತಾವರಣ ಇರುತ್ತೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮಾತು ನಿಮ್ಮ ಹತೋಟಿಯಲ್ಲಿದ್ದರೆ ಒಳ್ಳೆಯದು. ಮನಸ್ಸು ಒಳ್ಳೆಯದಾಗಿರುತ್ತೆ, ಆದರೆ ದುಡುಕುತನದಿಂದ ನಿಮ್ಮ ಮಾತಿನಿಂದ ಬೇರೆಯವರ ವಿರೋಧವನ್ನು ಎದುರಿಸಬೇಕಾಗತ್ತೆ. ಹಾಗೆ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಕೆಲಸ ಕಾರ್ಯದಲ್ಲಿ ಏಳು ಬೀಳು ಉಂಟಾಗುವ ಸಾಧ್ಯತೆಗಳಿವೆ. ಆತುರ ಬೇಡ, ಯೋಚನೆ ಮಾಡಿ ಕೆಲಸವನ್ನು ಮಾಡಿ. ಸಾಧ್ಯವಾದಷ್ಟು ಆತ್ಮೀಯರ ಅಥವಾ ಸಹೋದ್ಯೋಗಿಗಳ ಸಹಾಯವನ್ನು ತಗೊಳ್ಳಿ. ಏನು ತೊಂದರೆ ಇಲ್ಲ, ಹಣದ ತೊಂದರೆ ಇರಲ್ಲ. ಹಾಗೆಯೇ ಆರೋಗ್ಯದಲ್ಲಿ ಸಹ ಯಾವುದೇ ತೊಂದರೆ ಕಂಡುಬರಲ್ಲ. ಸಿಂಹರಾಶಿಯವರು ಇವತ್ತು ಹೆಚ್ಚಿನ ಪರಿಶ್ರಮದಿಂದ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹೋಗಲ್ಲ. ಅತಿ ಮುಖ್ಯವಾದ ಕೆಲಸ ಇರಲಿ ಅಥವಾ ಅತಿ ಕಠಿಣವಾದಂತಹ ಕ್ಲಿಷ್ಟಕರವಾದಂತಹ ಕೆಲಸ ಕಾರ್ಯಗಳಿರಲಿ, ಇವರು ಹೆಚ್ಚಿನ ಪ್ರಯತ್ನವನ್ನು ಪಡೋದೇ ಇಲ್ಲ. ಇವರು ಒಂದು ರೀತಿ ಅದೃಷ್ಟದ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೆ. ಕೆಲಸ ಮಾಡ್ತಾರೆ, ಕೆಲಸ ಮಾಡಿ ಮುಗಿಸ್ತಾರೆ. ನನ್ನ ಕೆಲಸ ನಾನು ಮಾಡಿದ್ದೀನಿ, ಅದೇನಾಗುತ್ತೋ ಆಗಲಿ ಹೋಗಂತ. ಅಂದರೆ ಸೋಲು ಮತ್ತು ಗೆಲುವು ಇವೆರಡನ್ನು ಇವರು ಸಮಾನ ಭಾವನೆಯಿಂದ ಇವತ್ತು ಎದುರಿಸ್ತಾರೆ. ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಆತಂಕದ ಭಾವನೆ ಇರುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡ್ತಾರೆ, ಆದರೆ ಬೇರೆಯವರಿಗೆ ಸಂಬಂಧಪಟ್ಟಂತಹ ಈ ಜವಾಬ್ದಾರಿಗಳನ್ನು ಇವರು ವಹಿಸಿಕೊಳ್ಳಲ್ಲ. ಅದರಿಂದ ದೂರ ಉಳಿತಾರೆ. ಇವರ ಸಾಮರ್ಥ್ಯದ ಬಗ್ಗೆ ಇವರಿಗೆ ಅನುಮಾನ ಉಂಟಾಗುತ್ತೆ. ಅದು ಆದರೆ ಇವರ ಮಾತು ಏನಪ್ಪ ಆಗುತ್ತೆ, ಅನಿವಾರ್ಯವಾಗಿ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿಬೇಕಾಗತ್ತೆ. ಆ ಒತ್ತಡದಿಂದ ತಾವು ತೆಗೆದುಕೊಂಡ ನಿರ್ಧಾರವನ್ನು ಬದಲಾಯಿಸ್ತಾರೆ. ಈ ಕಾರಣದಿಂದ ಇವರಿಗೆ ಅನುಕೂಲವಾಗುವಂತಹ ಪ್ರಸಂಗದಲ್ಲಿ ಸಹ ಸ್ವಲ್ಪ ಹಿನ್ನಡೆಯಿಂದ ಕಾಣ್ತಾರೆ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಷ್ಟೇ ಬುದ್ಧಿವಂತಿಕೆ ಓಡಿಸಿದ್ರೂ ಕೂಡ, ನಿಮ್ಮ ಬಳಿ ಎಷ್ಟೇ ಹಣ ಇದ್ದರೂ ಕೂಡ ಸಮಯಕ್ಕೆ ಸಿಗಲ್ಲ, ಹಣಕಾಸಿನ ಕೊರತೆ ಉಂಟಾಗುತ್ತೆ. ಆರೋಗ್ಯದ ಬಗ್ಗೆ ಯೋಚನೆ ಬೇಡ, ಆತ್ಮವಿಶ್ವಾಸ ಇರಲಿ. ಸಣ್ಣ ಪುಟ್ಟ ದೋಷಗಳು ಇರ್ಬೋದು, ಇನ್ಫೆಕ್ಷನ್ಸ್ ಆಗುವಂತಹ ಸಾಧ್ಯತೆಗಳಿವೆ, ಎಚ್ಚರಿಕೆಯಿಂದ. ಕನ್ಯಾ ರಾಶಿಯವರ ಮನಸ್ಸಿನಲ್ಲಿ ಸದಾ ಒಂದು ರೀತಿಯ ಅನುಮಾನ ಇರುತ್ತೆ. ಆ ಅನುಮಾನ ಏನಪ್ಪ ಅಂದರೆ, ಕುಟುಂಬದ ಸದಸ್ಯರಾಗಿರ್ಬೋದು ಯಾರೊಬ್ಬರನ್ನು ಸುಲಭವಾಗಿ ನಂಬಲ್ಲ. ಬರೀ ಕುಟುಂಬದ ವಿಚಾರಕ್ಕೆ, ಉದ್ಯೋಗ ಸ್ಥಳದಲ್ಲಿ ಸಹ ಅಷ್ಟೆ. ಇವರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿನಿಂದ ಯಾರಾದರೂ ಬಂದರೂ ಕೂಡ ಅಷ್ಟೇ, ಅವರನ್ನು ನಂಬಲ್ಲ. ಈ ಕಾರಣದಿಂದ ಇವರೇನು ಮಾಡ್ತಾರೆ, ಇವರ ಸಮಸ್ಯೆಗಳನ್ನು ಬೇರೆಯವರಲ್ಲಿ ಹೇಳ್ಕೊಂಬಲ್ಲ. ಇಲ್ಲಿ ಮುಖ್ಯವಾಗಿ ಒಂದು ವಿಚಾರ ಏನಪ್ಪ ಅಂದರೆ, ಬೇರೆಯವರಲ್ಲಿ ತಮ್ಮ ತೊಂದರೆ ಅಥವಾ ತಾಪತ್ರಯಗಳನ್ನು ಹೇಳಿಕೊಂಡ್ರೆ ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡುವಂತಹ ಜನರಿರ್ತಾರೆ. ಅದರಲ್ಲೂ ಕುಟುಂಬದ ವಿಚಾರ ತಗೊಂಡಾಗ ಇವರಿಗೆ ಗಂಡ ಅಥವಾ ಹೆಂಡತಿಯಿಂದ ಸಂಪೂರ್ಣ ಸಹಕಾರ ಸಿಗುತ್ತೆ. ಆದರೆ ಇವರು ಮೌನಿಯಾಗಿರ್ತಾರೆ. ಸಾಧ್ಯವಾದಷ್ಟು ಇವರು ಮನಸ್ಸನ್ನು ಬಿಚ್ಚಿ ಮನದಲ್ಲಿರುವ ವಿಚಾರಗಳನ್ನು ಪ್ರತಿಯೊಬ್ಬರ ಬಗ್ಗೆ ಹಂಚಿಕೊಳ್ಬೇಕು. ಆಗ ಮಾತ್ರ ಈ ದಿನ ಇವರ ಪಾಲಿಗೆ ನಿಜಕ್ಕೂ ಒಳ್ಳೆಯ ದಿನ ಆಗುತ್ತೆ. ಇಲ್ಲದೆ ಹೋದರೆ ಇವರ ತಪ್ಪಿಗೆ ಇವರೇ ದಂಡವನ್ನು ತೆರಬೇಕಾಗುತ್ತೆ.
ಅತಿ ಮುಖ್ಯ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ. ಕೆಲವೊಮ್ಮೆ ಆರಂಭ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಇವರ ಮನಸ್ಥಿತಿಯೇ ಕಾರಣ ಆಗುತ್ತೆ. ಆದರೆ ಇವರೊಂದು ಕೆಲಸ ಮಾಡ್ತಾರೆ, ಯಾಗೋ ಅರ್ಧಂಬರ್ಧ ಬರೆದ ಮನಸ್ಸಿನಿಂದ ಯಾವುದೋ ಒಂದು ಕೆಲಸವನ್ನು ಆರಂಭಿಸ್ತಾರೆ. ಬೇರೆಯವರು ಸಹ ಇವರ ಜೊತೆ ಅದರಲ್ಲಿ ಕೈಗೂಡಿಸ್ತಾರೆ. ಅದು ಯಶಸ್ಸನ್ನು ಕಂಡರೆ ಪರವಾಗಿಲ್ಲ, ಅದರಲ್ಲಿ ಸೋಲು ಉಂಟಾದರೆ ತಮ್ಮ ತಪ್ಪನ್ನು ಬೇರೆಯವರ ಮೇಲೆ ಹಾಕಿ ಅವರನ್ನು ಟೀಕಿಸ್ತಾರೆ. ಹಣಕಾಸಿನ ವಿಚಾರದಲ್ಲಿ ಮಧ್ಯಮಗತಿಯ ಆದಾಯ ಇದೆ. ಆದ್ದರಿಂದ ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣ ಇರಬೇಕು. ಆರೋಗ್ಯದ ಬಗ್ಗೆ ಯೋಚನೆ ಬೇಡ, ಉತ್ತಮ ಆರೋಗ್ಯ ನಿಮಗೆ ಲಭಿಸುತ್ತೆ. ತುಲಾರಾಶಿಯವರು, ಇವರು ಸ್ವಲ್ಪ ಹೆಚ್ಚಿನ ಆಸಕ್ತಿಯಿಂದ ಮತ್ತು ಬೇಗನೆ ತಮ್ಮ ಜವಾಬ್ದಾರಿಗಳನ್ನು ಪೂರೈಸಬೇಕು, ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು ಅನ್ನೋ ಒಂದು ಆತುರದಿಂದ ತಮ್ಮ ದಿನವನ್ನು ಆರಂಭಿಸ್ತಾರೆ. ಆದರೆ ಇವರ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ, ಯಾವುದೇ ಕೆಲಸ ಕಾರ್ಯಗಳಾಗಲಿ ಅದನ್ನು ತಾವೊಬ್ಬರೇ ಮಾಡಬೇಕು. ಅದರಿಂದ ಬರೋ ಒಂದು ಕ್ರೆಡಿಟ್ ಅಂತ ಏನು ಹೇಳ್ತೀವಿ, ಅದು ಇವರಿಗೆ ಮಾತ್ರ ಸಿಗಬೇಕು ಅನ್ನೋ ಭಾವನೆ ಇರುತ್ತೆ. ಈ ಕಾರಣದಿಂದ ಯಾರಿಗೂ ತಿಳಿಸಲ್ಲ ಇವರ ಮನಸ್ಸಿನ ಯೋಚನೆ ಅಥವಾ ಇವರ ಯೋಜನೆಗಳನ್ನು. ಏಕಾಂಗಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ. ಇವರು ಸರಿಯಾದ ಮಾರ್ಗದಲ್ಲೇ ಹೋಗ್ತಾರೆ. ಆದರೆ ಅನಿವಾರ್ಯದ ಪರಿಸ್ಥಿತಿ ಎದುರಾಗುತ್ತೆ. ಇವರು ಬೇರೆಯವರ ವಿಶ್ವಾಸವನ್ನು ಗಳಿಸಬೇಕಾಗತ್ತೆ, ಹಾಗೆ ಬೇರೆಯವರನ್ನು ವಿಶ್ವಾಸಕ್ಕೆ ತಗೋಬೇಕಾಗತ್ತೆ. ಇವತ್ತು ಇವರ ಕೆಲಸ ಕಾರ್ಯಗಳಲ್ಲಿ ಅನ್ಯರ ಒಂದು ಭಾಗವಹಿಸುವಿಕೆ ಇಲ್ದಿರ ಯಾವುದೂ ಮುಂದುವರಿಯಲ್ಲ. ಆದ್ದರಿಂದ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರೋದು ಒಳ್ಳೆಯದು, ಎಲ್ಲರೊಂದಿಗೆ ಸ್ನೇಹದಿಂದ ಇರೋದು ಒಳ್ಳೆಯದು. ಕುಟುಂಬದ ವಿಚಾರಕ್ಕೆ ಬಂದಾಗ ಮಕ್ಕಳ ವಿಚಾರವಾಗಿ ಹಿರಿಯರ ಜೊತೆ ಸ್ವಲ್ಪ ವಾದ ವಿವಾದ ಇರುತ್ತೆ. ಮನೆತನಕ್ಕೆ ಸಂಬಂಧಪಟ್ಟಂತಹ ಭೂ ವಿವಾದವೊಂದು ಎದುರಾಗುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಬೇಸರ ಉಂಟಾಗುತ್ತೆ. ಹಾಗೆಯೇ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಈ ಬೇಸರದ ಸನ್ನಿವೇಶಗಳು ಎದುರಾಗುವ ಕಾರಣ ಉದ್ಯೋಗವನ್ನು ಬದಲಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆಗಳಿವೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಆತ್ಮವಿಶ್ವಾಸದಿಂದ ವರ್ತಿಸೋದು ಒಳ್ಳೆಯದು. ಆದರೆ ಹಠದ ಸ್ವಭಾವವನ್ನು ಬಿಡಬೇಕು. ಇವರಲ್ಲಿ ಹಠ ಅನ್ನೋದು ಇವತ್ತು ವಿಪರೀತವಾಗುತ್ತೆ. ಈ ಕಾರಣದಿಂದ ಮುಖ್ಯವಾಗಿ ಕುಟುಂಬದಲ್ಲಿ ಒಂದು ಯಾವುದೇ ವಿಚಾರವಾದರೂ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಉದಾಹರಣೆಗೆ ಒಂದು ಕುಟುಂಬದಲ್ಲಿ ಒಂದು 5 ಜನ ಇರ್ತಾರೆ ಅನ್ಕೋಣ. 5 ಜನರಲ್ಲಿ 4 ಜನರ ವಾದ ಆದರೆ ಇವರ ವಾದನೇ ಬೇರೆ ಇರುತ್ತೆ. ಈ ಕಾರಣದಿಂದ ಕುಟುಂಬದ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ. ಅದೇ ನಿಂತೋಗಲ್ಲ, ನಡೆಯುತ್ತೆ, ಪೂರ್ಣಗೊಳ್ಳುತ್ತೆ, ಅದು ತುಂಬ ನಿಧಾನ ಆಗುತ್ತೆ. ಈ ಕಾರಣದಿಂದ ತಮ್ಮದೇ ಆದ ತಪ್ಪಿನಿಂದ ಬೇರೆಯವರ ಒಂದು ವಿರೋಧಕ್ಕೆ ಇವರು ಪಾತ್ರರಾಗ್ತಾರೆ. ಸಾಧ್ಯವಾದಷ್ಟು ಹಠದ ಸ್ವಭಾವದಿಂದ ಹೊರಬಂದು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು. ಇವರ ತಂದೆಯವರ ವಿಚಾರ ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರ ವಿಚಾರ, ಅವರ ಆರೋಗ್ಯದಲ್ಲಿ ದಿಢೀರನೆ ಸ್ವಲ್ಪ ತೊಂದರೆ ಕಂಡುಬರುವ ಸಾಧ್ಯತೆಗಳಿವೆ. ಅದರಲ್ಲೂ ಮುಖ್ಯವಾಗಿ ಬಹು ದೀರ್ಘಕಾಲದಿಂದ ಬಳಲುತ್ತಿರೋ ಯಾವುದಾದರೂ ಅನಾರೋಗ್ಯವಿದ್ದರೆ ಸ್ವಲ್ಪ ಒಳ್ಳೆಯ ವೈದ್ಯರನ್ನು ಭೇಟಿಯಾಗೋದು ಒಳ್ಳೆಯದು. ಸ್ವಂತ ವೈದ್ಯ ಬೇಡ. ನೀವೇ ಹೋಗೋದು, ಮಾತ್ರೆ ತಗೊಂಡು ಅವೆಲ್ಲ ಮಾಡಿದ್ರೆ ತೊಂದರೆಯನ್ನು ಎದುರಿಸ್ಬೋದು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಬದಲಾವಣೆಗಳು ಕಂಡು ಬರುತ್ತೆ. ಅನಿರೀಕ್ಷಿತ ಧನಲಾಭವಿದೆ.
ಹಣವನ್ನು ಉಳಿಸೋದಕ್ಕೆ ಪ್ರಯತ್ನ ಪಡಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಧನುರಾಶಿಯವರು ಮನಸ್ಸಿಲ್ಲದ ಮನಸ್ಸಿನಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಈ ಕಾರಣದಿಂದ ಅತಿ ಸರಳವಾದ ಕೆಲಸವಾದರೂ ಸರಿಯೇ ಸಂಪೂರ್ಣವಾಗಿ ಅದರ ಬಗ್ಗೆ ಗಮನವನ್ನು ನೀಡೋದಕ್ಕೆ ಸಾಧ್ಯ ಆಗಲ್ಲ. ಯಾವುದೇ ವಿಚಾರ ಆದರೂ ಅದನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ. ಇಲ್ಲೊಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಈ ದಿನ ಪ್ರತಿಯೊಂದು ವಿಚಾರದಲ್ಲಿ ಸಹ ಅನಿರೀಕ್ಷಿತವಾದಂತಹ ಈ ಫಲಿತಾಂಶಗಳು ಸಿಗುತ್ತೆ. ಹಾಗೆ ಅನಿರೀಕ್ಷಿತವಾದಂತಹ ಬದಲಾವಣೆಗಳು ಸಿಗುತ್ತೆ. ಕುಟುಂಬದ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಬದಲಾವಣೆಗಳು ಎದುರಾದರೂ ಕೂಡ ಅದು ಮನೆಯ ಒಳಗಿನ ವಿಚಾರ, ಬೇರೆಯವರ ಸಹಾಯ ಸಹಕಾರ ಸಿಗುತ್ತೆ. ಅದೇನೇ ಉದ್ಯೋಗದ ವಿಚಾರಕ್ಕೆ ಬಂದಾಗ ಅಲ್ಲಿ ಉಂಟಾಗೋ ಬದಲಾವಣೆಗಳು ಇವರಿಗೆ ಅಲ್ಪ ಮಟ್ಟದ ಬೇಸರವನ್ನು ಉಂಟು ಮಾಡುತ್ತೆ. ಆದರೆ ಬೇರೆಯವರಿಗೆ ಹೆಚ್ಚಿನ ಅನುಕೂಲಕಾರಿಯಾಗಿರುತ್ತೆ. ಇದರಿಂದ ಇವರಿಗೆ ಒಂದು ಒಳ್ಳೆಯ ಮನಸ್ಸಿದ್ದರೂ ಕೂಡ ತಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಅನಾವಶ್ಯಕವಾಗಿ ವಾದ ವಿವಾದದಲ್ಲಿ ತೊಡಗ್ತಾರೆ. ಮುಖ್ಯವಾಗಿ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಮನಸ್ಸಿನಲ್ಲಿ ಯೋಚನೆ ಇರೋದು ಒಳ್ಳೆಯದು, ಒಳ್ಳೆಯ ಯೋಚನೆಗಳು ಒಳ್ಳೆಯ ರೀತಿಯಲ್ಲಿರಬೇಕು. ಆಗ ನಿಮ್ಮ ಕಷ್ಟ ನಷ್ಟಗಳಿಗೆ ನಿಮ್ಮ ಆತ್ಮೀಯರು, ನಿಮ್ಮ ಸಹೋದ್ಯೋಗಿಗಳು ಖಂಡಿತ ಸ್ಪಂದಿಸ್ತಾರೆ. ಒಟ್ಟಾರೆ ಇವತ್ತು ಕೂಡು ಕುಟುಂಬ ಒಳ್ಳೆಯದು. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆಳೆಯೋದು ಅತಿ ಮುಖ್ಯ, ಅತ್ಯಂತ ಒಳ್ಳೆಯ ವಿಚಾರ. ಹಣಕಾಸಿನ ವಿಚಾರದಲ್ಲಿ ಬಂದಾಗ ನಿಮ್ಮ ಪ್ರಯತ್ನಕ್ಕೆ ತಕ್ಕಷ್ಟು ಹಣ ನಿಮ್ಮ ಕೈ ಸೇರುತ್ತೆ, ಯೋಚನೆ ಬೇಡ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಮಕರ ರಾಶಿಯವರು, ಇವರ ಕೆಲಸ ಕಾರ್ಯಗಳ ಬಗ್ಗೆ ಅಷ್ಟೇನು ಹೆಚ್ಚಿನ ಆಸಕ್ತಿಯನ್ನು ತೋರಲ್ಲ ಇವತ್ತು. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಆತ್ಮೀಯರ ದಂಡು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇವರಿಂದ ಸಹಾಯವನ್ನು ಬಯಸಿ ಬರೋರ ಸಂಖ್ಯೆ ಸಹ ಹೆಚ್ಚಾಗಿರುತ್ತೆ. ಈ ಕಾರಣದಿಂದ ಇವರು ಇವತ್ತು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಂದ ಸ್ವಲ್ಪ ದೂರ ಉಳಿತಾರೆ. ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸುವ ಸಾಹಸಕ್ಕೆ ಸಹ ಕೈ ಹಾಕಲ್ಲ. ಆದರೆ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಇವರ ಮಕ್ಕಳಿಗೆ ಇವರ ಆತ್ಮೀಯರ ಸಹಾಯ ಸಹಕಾರ ದೊರೆಯುತ್ತೆ. ಆದ್ದರಿಂದ ಮಕ್ಕಳ ಜೀವನದಲ್ಲಿ ಹೊಸ ರೀತಿಯ ಬದಲಾವಣೆಗಳು ಉಂಟಾಗುತ್ತೆ. ಈ ಒಂದು ಸಂತೋಷವನ್ನು ಕೇವಲ ಇವರೊಬ್ಬರೇ ಸಂಭ್ರಮಿಸಲ್ಲ, ಎಲ್ಲರೊಂದಿಗೆ ಹಂಚಿಕೊತಾರೆ. ಒಟ್ಟಾರೆ ಇವತ್ತು ಸಂತೋಷದಿಂದ ದಿನವನ್ನು ಕಳೀತಾರೆ. ಇವರಿಗೆ ತಿಳಿಯದ ವಿಚಾರಗಳಲ್ಲಿ ಇವರು ಭಾಗವಹಿಸಬೇಕಾಗತ್ತೆ. ಹೊಸ ವಿಚಾರವಾದರೂ ಇವರ ಬುದ್ಧಿವಂತಿಕೆ ಎಲ್ಲರ ಒಂದು ಮನಸ್ಸನ್ನು ಗೆಲ್ಲುತ್ತೆ. ಕುಟುಂಬದಲ್ಲಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಇದೇ ರೀತಿ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಬೇರೆಯವರಿಗೆ ತೊಂದರೆಯನ್ನು ಮಾಡಲ್ಲ. ಹಾಗೆ ಬೇರೆಯವರಿಂದ ಇವರಿಗೆ ಯಾವುದಾದ್ರೂ ತೊಂದರೆ ಎದುರಾದರೆ ಅದನ್ನು ತಡ್ಕೊಂಬೋದಿಲ್ಲ, ಸಹಿಸೋದಿಲ್ಲ. ನೇರವಾದ ನಡೆನುಡಿ ಇರುತ್ತೆ. ಇದರಿಂದ ಸ್ವಲ್ಪ ವಿರೋಧಿಗಳು ಸಹ ಹೆಚ್ಚುತ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಪ್ರಗತಿ ಅಂತ ಕಂಡುಬರುತ್ತೆ. ಆರೋಗ್ಯದ ಬಗ್ಗೆ ಶೀತದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಕುಂಭರಾಶಿಯವರು ಇವತ್ತು ಸುಲಭವಾಗಿ ಬೇರೆಯವರನ್ನು ನಂಬುತ್ತಾರೆ. ಈ ಕಾರಣದಿಂದ ಇವರು ತಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳನ್ನು ಎದುರಿಸಬೇಕಾಗುತ್ತೆ. ಅಂದರೆ ಇವರ ಕೆಲಸ ಕಾರ್ಯಗಳೇನು ಪೂರ್ತಿ ನಿಂತೋಗಲ್ಲ, ಆದರೆ ನಿಗದಿತ ವೇಳೆಯಲ್ಲಿ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಮಾತನ್ನು ಕೇಳಬೇಕಾಗತ್ತೆ. ಈ ಕಾರಣದಿಂದಾಗಿ ಇವರ ಮನಸ್ಸಿಗೆ ಈ ಬೇಸರ ಸಹ ಉಂಟಾಗುತ್ತೆ.
ಆದ್ದರಿಂದ ಒಂದು ಸರಳ ಮಟ್ಟದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂದರೂ ಕೂಡ ಇವತ್ತಿವರು ಅನಿವಾರ್ಯದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಮತ್ತು ಹೆಚ್ಚಿನ ಮಟ್ಟದಲ್ಲಿ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಸ್ವತಂತ್ರವಾಗಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ಕಂಡುಬರುತ್ತೆ. ಇನ್ನು ಇವರ ಸೋದರ ವರ್ಗ ಅಂದರೆ ತಮ್ಮ ಅಥವಾ ತಂಗಿ, ಅದರಲ್ಲೂ ಕೊನೆಯ ತಮ್ಮ ಅಥವಾ ತಂಗಿ, ಇವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಅತಿಯಾದ ವಿನಯ ಬೇಡ, ಬೇರೆಯವರ ಮಾತನ್ನು ಕೇಳಿ ಮೋಸ ಹೋಗೋದು ಬೇಡ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ನೀವು ತಾಳ್ಮೆಯಿಂದಿರಬೇಕು, ಸುಮ್ಮನೆ ಆಗ್ಬಿಡ್ಬೇಕು. ಕಾರಣ ಏನಪ್ಪ ಅಂದರೆ ದುಡುಕಿ ಮಾತನಾಡಿದರೆ ದೊಡ್ಡ ಪ್ರಮಾಣದಲ್ಲಿ ಪ್ರಮಾದ ಜರುಗುವ ಒಂದು ಸಾಧ್ಯತೆಗಳಿವೆ. ಬಂಧು ಬಳಗದವರಿಂದ ದೂರ ಉಳಿಯೋದಕ್ಕೆ ಇಷ್ಟಪಡ್ತೀರಿ, ಹಾಗೆ ದೂರ ಇರ್ತೀರಿ. ಕುಟುಂಬದಲ್ಲಿ ನಿಮ್ಮ ಒಂದು ನಾಯಕತ್ವದಲ್ಲಿ ಅಥವಾ ನೇತೃತ್ವದಲ್ಲಿ ಮಂಗಳ ಕಾರ್ಯವೊಂದು ನಡೆಯಲಿದೆ. ಇದರಿಂದ ಎಲ್ಲರ ಒಂದು ಗಮನವನ್ನು ಸೆಳೀತೀರಿ. ನಿಮ್ಮ ಕಷ್ಟದ ಸಂದರ್ಭದಲ್ಲಿ ಸಹ ಅವಶ್ಯಕತೆ ಇದ್ದವರಿಗೆ ಹಣದ ಸಹಾಯವನ್ನು ಮಾಡ್ತೀರಿ. ಹಣಕಾಸಿನ ವಿಚಾರದಲ್ಲಿ ನಿಧಾನಗತಿಯ ಪ್ರಗತಿ ಇರುತ್ತೆ. ಆರೋಗ್ಯದ ಬಗ್ಗೆ ಯೋಚನೆ ಬೇಡ, ಎಚ್ಚರಿಕೆ ಇರಲಿ. ಮೀನರಾಶಿಯವರು ಯಾವುದೇ ಒಂದು ವಿಚಾರದಲ್ಲಿ ಸ್ವತಂತ್ರವಾಗಿ ಒಂದು ಸರಿಯಾದ ನಿರ್ಣಯವನ್ನು ತಗೊಂಬುದರಲ್ಲಿ ವಿಫಲರಾಗ್ತಾರೆ. ಈ ಕಾರಣದಿಂದ ಸುಲಭವಾಗಿ ಇವರು ಬೇರೆಯವರ ಮಾತಿನ ಪ್ರಭಾವಕ್ಕೆ ಒಳಗಾಗ್ತಾರೆ. ಇವರಿವತ್ತು ಬೇರೆ ಯಾರೇ ಆಗಲಿ ಅವರು ಏನೇ ಹೇಳಿದ್ರು ಕೂಡ ಅದನ್ನು ನಂಬುವ ಸ್ಥಿತಿಯಲ್ಲಿ ಇರ್ತಾರೆ. ಇದರಿಂದ ಇವರಿಗೆ ಯಾವುದೇ ತೊಂದರೆ ಆಗದೆ ಹೋದರೂ ಕೂಡ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ, ನಿಧಾನಗತಿಯಲ್ಲಿ ಸಾಗುತ್ತೆ, ಕೊನೆಗೆ ಅದು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣದಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು, ನಿಮ್ಮ ಸ್ವಂತ ನಿರ್ಣಯಗಳಿಗೆ ಬದ್ಧರಾಗಬೇಕು. ಇಲ್ಲಿ ಮುಖ್ಯವಾಗಿ ನಿಮ್ಮ ತಾಯಿ ಅಥವಾ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರ ಜೀವನದಲ್ಲಿ ಎದುರಾದ ಒಂದು ಅಡ್ಡಿ ಆತಂಕ ಅಥವಾ ತೊಡಕುವೊಂದನ್ನು ನೀವು ಮಾತುಕತೆಯ ಮೂಲಕ ನಿವಾರಿಸ್ತೀರಿ. ಮನೆತನದ ನಿಮ್ಮ ಆಸ್ತಿಯ ವಿಚಾರ ಇರ್ಬೋದು ಅಥವಾ ಹಣಕಾಸಿನ ವಿಚಾರ ಇರ್ಬೋದು, ಏನಾದರೂ ಒಂದು ಸಮಸ್ಯೆ ಇದ್ದರೆ, ಮನಸ್ತಾಪಗಳಿದ್ದರೆ ಅದನ್ನು ಸಹ ನೀವು ಸಂಧಾನದ ಮೂಲಕ ಬಗೆಹರಿಸ್ತೀರಿ. ನಿಮ್ಮ ವಿದ್ಯಾಭ್ಯಾಸದ ಮಟ್ಟ ಉನ್ನತ ಮಟ್ಟದಲ್ಲಿರುತ್ತೆ. ಈ ಕಾರಣದಿಂದ ಆತ್ಮೀಯರ ಸಹಾಯದಿಂದ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ತೆರಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಹಣದ ಕೊರತೆ ಉಂಟಾಗುವ ಕಾರಣ ಮಾಡುವ ಉದ್ಯೋಗದ ಜೊತೆಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರವನ್ನು ಸಹ ಆರಂಭಿಸುವ ಒಂದು ಸೂಚನೆಗಳು ಕಂಡು ಬರ್ತಿದೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರಲ್ಲ, ಆದರೆ ಖರ್ಚು ವೆಚ್ಚಗಳು ಸ್ವಲ್ಪ ಅಧಿಕ ಮಟ್ಟದಲ್ಲಿರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕು. ಯಾವ ರೀತಿ ಇರುತ್ತಪ್ಪ ಅಂದರೆ ಸಂಪಾದನೆ ಮಾಡೋದೇ ಖರ್ಚು ಮಾಡೋದಕ್ಕೆ ಅನ್ನೋ ಒಂದು ಪ್ರಮೇಯ ಎದುರಾಗುತ್ತೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಕೈ ಕಾಲುಗಳಲ್ಲಿ ಸ್ವಲ್ಪ ನಿಶಕ್ತಿ ಕಂಡು ಬರಬಹುದು, ಹೆದರಿಕೆ ಬೇಡ.